ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ನಾವಿಲ್ಲಿ ಬೆಂಗಳೂರಿಂದ ತಮಿಳ್ನಾಡು ಟ್ರಾವೆಲ್ ಮಾಡ್ತಿದ್ದೀವಿ. ಯಾಕೆಂದರೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಕಾರ್ ಹತ್ತಿದ ತಕ್ಷಣ ಶಾನು ಹಾಕೊಂಡಿದ್ದ ಡ್ರೆಸ್ಸೇ ಬೇರೆ ಇತ್ತು. ವಾಮಿಟ್ ಮಾಡಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಆಯಿತು. ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದ್ದಾಳೆ. ಅವ್ರ ತಾತನ ಜೊತೆ ಆಟ ಆಡ್ಕೊತಾ ಇದ್ದಾಳೆ. ನಾವಿಲ್ಲಿ ಏನೂ ಟಿಫನ್ ಮಾಡಿರಲಿಲ್ಲ. ಸೊ ಇವಾಗ ಒಂದು ಹೋಟೆಲ್ಗೆ ಹೋಗಿ ಟಿಫನ್ ತಿನ್ಕೋಬೇಕು. ಹೋಗ್ತಾ ದಾರಿಯಲ್ಲಿ ನಮಗೆ ಪಾಕಶಾಲೆ ಸಿಕ್ತು. ಅಲ್ಲೇ ಟಿಫನ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ಸ್ಟಾಪ್ ಮಾಡಿದ್ದೀವಿ. ಶಾನುಗೆ ಸ್ವಲ್ಪ ಕೋಲ್ಡು ನೆಗಡಿ ಎಲ್ಲ ಆಗಿರೋದ್ರಿಂದ ಏನೂ ಊಟ ತಿಂತಾ ಇಲ್ಲ. ಸೊ ಅದಕ್ಕೆ ಅವಳಿಗೆ ಅಸಿಡಿಕ್ ಆಗಿಬಿಟ್ಟು ಸ್ವಲ್ಪ ವಾಮಿಟ್ ಮಾಡಿದ್ದಾಳೆ. ಮನೆಯಿಂದ ಬರ್ತಾ ನಾವೇನೂ ಟಿಫನ್ ತಿನ್ಕೊಂಡು ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನಾವಿಲ್ಲಿ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಎಲ್ಲರೂ ಆರ್ಡರ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಏನು ಫೇಮಸ್ಸು? ಶಾನ್ವಿಕಂಗೆ ಇಡ್ಲಿ, ನಂಗೆ ಇಡ್ಲಿ, ಅವರೆಲ್ಲರಿಗೂ ದೋಸೆ ತೊಗೊಂಡಿದ್ದಾರೆ. ತಿಂದಮೇಲೆ ಇಲ್ಲಿ ಅವ್ರ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ನಮ್ಮ ರಿಲೇಟಿವ್ ಒಬ್ಬರು ತಮಿಳ್ನಾಡಲ್ಲಿದ್ದಾರೆ. ಸೊ ಅವ್ರಿಗೆ ನಾವು ಇನ್ವೈಟ್ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮಪ್ಪ ಬಿಸಿಲು. ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ತುಳಸಿ ಗಿಡ ಕಾಣಿಸ್ತಿದೆ. ಒಳ್ಳೆ ಮರ ಥರ ಬೆಳ್ಕೊಂಡಿದೆ. ನನ್ನ ಮಗಳು ಇವ್ರ ಮನೆಗೆ ಫಸ್ಟ್ ಟೈಮ್ ಬರ್ತಿರೋದು. ಅವಳಂತಲ್ಲ, ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಅದಕ್ಕೆ ಅವರು ಆರತಿ ಮಾಡಿ ಹೊರಗಡೆ ಕರ್ಕೊತಾ ಇದ್ದಾರೆ. ಶಾನ್ವಿಕಂಗೆ ಮತ್ತೆ ಶೇಷುಗೆ, ನನಗೆ. ಎಲ್ಲರ ಮನೆಗೂ ಅದೃಷ್ಟ. ಇವ್ರನ್ನ ಮೊದಲನೇ ಸರಿ ನೋಡ್ತಾ ಇದ್ದಾಳೆ ಶಾನು. ಅದಕ್ಕೆ ಅವ್ರನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಸೊ ನಂಗೆ ಕುಂಕುಮ ಕೊಟ್ಟರು. ಕುಂಕುಮ ತೊಗೊಂಡು ನಾನು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇವ್ರು ಬಂದು ಶೇಷು ಅವ್ರಿಗೆ ದೊಡಪ್ಪ ಆಗಬೇಕು. ಅಜ್ಜಿ ಗುಪ್ಪ ಅಂತ ಕೊಡು. ಮುತ್ತಜ್ಜಿ ಕಿಶಿ ಹಂಗೆ ಜಾಣ ಅಜ್ಜಿ. ತಾತನಿಗೆ ಬಿಟ್ರೆ ನನಗೆ ಹೆಣ್ಮಗು ನಮ್ಮ ಮನೇಲಿ ಮೋಹನ್ ದೊಡ್ಡಪ್ಪಂಗೆ. ಮೋಹನ್ ದೊಡ್ಡಪ್ಪ ಬಿಟ್ರೆ ನನಗೆ ಇರೋದು ಹೆಣ್ಮಗು. ಅಲ್ಲಿ ಅಜ್ಜಿಗೆ ಏನು ಮಾತಾಡಿಸ್ತಿದ್ರು ಶೇಷು ಅವರು. ಅವ್ರಿಗೆ 90+ ಆಗಿದೆ ಏಜು. ಎಷ್ಟು ಚೆನ್ನಾಗಿ ಇನ್ನೂ ಗಟ್ಟಿಯಾಗಿದ್ದಾರೆ ನೋಡಿ. ಬಂದಿದ ತಕ್ಷಣ ಶಾನುಗೆ ಟಾಯ್ಸ್ ಸಿಕ್ಬಿಟ್ಟಿದೆ. ಅವಳ ಪಾಡಿಗಳು ಆಟ ಆಡ್ಕೋತಿದ್ದಾಳೆ. ಅಪರೂಪಕ್ಕೆ ಇವ್ರ ಮನೆಗೆ ಬಂದಿರೋದ್ರಿಂದ ಸೊ ಇವರಿಲ್ಲಿ ಕಷ್ಟ ಸುಖ ಎಲ್ಲ ಮಾತಾಡ್ಕೋತಿದ್ದಾರೆ. ಸೊ ನೋಡಿದ್ರಲ್ಲ, ನಮ್ಮ ಭಾವಂದು ಮದುವೆ ಇದೆ. ಸೊ ಅದಕ್ಕೆ ನಾವು ಇನ್ವಿಟೇಷನ್ ಕೊಟ್ಟು ಕರೀಲಿಕ್ಕಂತ ಬಂದಿದ್ವಿ. ದೂರ ಇರೋದ್ರಿಂದ ಇಲ್ಲೆಲ್ಲ ಮುಗಿಸ್ಕೊಳ್ಳೋಣ ಅಂತ. ಸೊ ದೊಡ್ಡವರೆಲ್ಲ ಆಶೀರ್ವಾದ ತೊಗೊತಾ ಇದ್ದಾರೆ. ಇದು ನಮ್ಮ ಪುಟ್ಟು ಅವ್ರದ್ದು ಮದುವೆಯ ಮಮತೆಯ ಕರೆಯೋಲೆ. ಹ್ಯಾಪಿ ಮೂಮೆಂಟ್. ನಮ್ಮ ಕಡೆ ಎಲ್ರಿಗೂ ಮದುವೆ ಕರಿಬೇಕಂದ್ರೆ ಈ ಥರನೇ ಕುಂಕುಮ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಮದುವೆಗೆ ಬನ್ನಿ ಅಂತ ಹೇಳ್ತೀವಿ. ಇಲ್ಲ ಅಲ್ಲಮ್ಮ, ದೊಡ್ಡಪ್ಪ ಅಕ್ಷಂತನೇ ಕೊಟ್ಟಿಲ್ಲ. ಊಟ ಎಲ್ಲ ಆದಮೇಲೆ ನಾವು ಈ ಥರ ಆಚೆ ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ತುಂಬ ದಿನ ಆದಮೇಲೆ ಸಿಕ್ಕಿರೋದ್ರಿಂದ. ನೋಡಿ ಶಾನಿ ಯಾವ ಥರ ಆಡ್ತಾ ಇದ್ದಾಳೆ ಅಂತ. ನಾವಿವಾಗ ಹೊರಡೋ ಟೈಮ್ ಆಯಿತು. ಇವಾಗ ಅದಕ್ಕೆ ನನಗೆ ಶಾನುಗೆಲ್ಲ ಕುಂಕುಮ ಕೊಡ್ತಾ ಇದ್ದಾರೆ. ಕುಂಕುಮ ತೊಗೊಂಡು ಇವಾಗ ಇಲ್ಲಿಂದ ಹೊರಡಬೇಕು.
ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಹೊರಡಬೇಕು. ಅದು ನನಗೂ ಸರ್ಪ್ರೈಸು, ನಿಮಗೂ ಕೂಡ ಸರ್ಪ್ರೈಸ್. ಏನಂತ ನೋಡಿ. ನಾನು ಕುಂಕುಮ ತೊಗೊಂಡ್ಮೇಲೆ ಇಲ್ಲಿ ಶಾನು ನಾನೇ ತೊಗೋಬೇಕಂತ ಹೇಳಿ ಅವಳೇ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನಾವಿಲ್ಲಿ ಬಂದಿದ್ದು ಇವ್ರಿಗೆ ಮದುವೆ ಕಾರ್ಡ್ ಕೊಟ್ಟು ಹೋಗೋಣ ಅಂತೇಳಿ. ಇವಾಗ ಗೊತ್ತಾಯ್ತಾ ಯಾಕೆ ಬಂದಿದ್ದೀವಿ ಅಂತ ಹೇಳಿ. ತಮಿಳ್ನಾಡು ಬಸ್ಸಿಂದನೂ ಎಷ್ಟು ಫೋಟೋ ಇದೆ, ಎಷ್ಟು ಗ್ರೇಟ್ ನೋಡಿ. ಇಲ್ಲಿಗೆ ನಾನು ಕೂಡ ಮೊದಲನೇ ಸರಿ ಲೊಕೇಶನ್ ರೀಚ್ ಆಗಿದ್ದೀವಿ. ಈ ಮನೆ ನನ್ನ ಮಾವ ಇದ್ದಾರಲ್ಲ ಅವರ ಅಮ್ಮನ ತವ್ರ ಮನೆ, ಅಂದರೆ ಅಜ್ಜಿ ಮನೆ. ಇದು ತುಂಬ ಹಳೇ ಮನೆ. ಅಲ್ಲಿಂದ ಬಂದರು. ಅಲ್ಲಿಂದ ಬರೋವಾಗ ಅಲ್ಲಿಂದ ನಡ್ಕೊಂಡೇ ಬಂದರು. ಅವೆಲ್ಲ ಟಿಪ್ಪು ಸುಲ್ತಾನ್ ಸಾಧ್ಯ ಇದು ಇದ್ದೇ ಆಯ್ತಲ್ವಾ, ನಡ್ಕೊಂಡೇ ಬಂದು ಬದಿ ಜಾಗದಲ್ಲಿ ಸ್ವಲ್ಪ ಇದ್ದಾರೆ ಹೋದರೆಲ್ಲ. ಆ ನೋಡಿ ಬ್ರಾಹ್ಮಿಸ್ ನೀರ್ತಾರೆ ಮುಖ್ಯ. ಹಾಗೆಯೇ ಬರುವ ಕಾಳಿಗೋರ ಬಂದರು. ಕಾಳಿಗೋರಲ್ಲೇ ನೋಡಿದ್ದೀವಿ. ವಿದ್ಯಾ ಬಗೆ ಐತಿ ಗೊತ್ತಾ, ಬಾಯಿ ಕರೆಕ್ಟ್ ಮಕ್ಕ ಕೊಡಿದ್ದೀನಿ ಇಲ್ಲಿಂದ ಹೆಚ್ಚಿನಿಂದ ಗೊತ್ತಾ. ಒಂದು ನಿಮಿಷ ಇವಳನ್ನ ಕರ್ಕೊಳ್ಳಿ, ಶಾನ್ವಿಕ ಕರ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡಿ ತುಳಸಿ ಗಿಡ. ಫುಲ್ ಮನೆ ತುಂಬ ತುಳಸಿ ಗಿಡನೇ ಇದೆ. ಎಷ್ಟು ಹಳೇದಲ್ಲ. ಎಷ್ಟು ಚೆನ್ನಾಗಿದೆ ಬೃಂದಾವನ ನೋಡಿ. ಇದು ಲೆಮನ್. ಅಜ್ಜಿ ತವರ ಮನೆ. 200 ವರ್ಷದ ಮನೆ ಅಲ್ಲ, 200 ವರ್ಷದ್ದು. ಕನಕಾಂಬರ ಕಿತ್ಕೊಂಡು ಹೋಗೋಣ ತಳ್ರಿ ಹೋಗ್ಬೇಕಾದ್ರೆ. ರೋಸು ಇಲ್ಲಿ ನೋಡಿ. ಇದು ದಾಸವಾಳ, ಮಲ್ಲಿಗೆ. ಈ ಹೂವನೇ ಅದೇ ಗಮ್ಮನ್ನುತ್ತಲ್ಲ, ಅದು ಅವ್ರ ಮನೆ ಹತ್ರ ಹಾಕಿದ್ರಲ್ಲ. ಪಾರಿಜಾತ, ದಾಸವಾಳ. ಇದು ಬಿಟ್ಟಿದೆ, ಎಷ್ಟೊಂದು ಹೂ ಬಿಟ್ಟಿದೆ ಆಲ್ರೆಡಿ. ಇದೇ ಮೊಗ್ಗಿದೆ, ಕಿತ್ತಿದ್ದಾರೆ ಬೆಳಗ್ಗೆಲ್ಲ ಪೂಜೆಗಲ್ಲ. ಇದಿದು ಬಾವಿ ಎಲ್ಲಿತ್ತು, ಇವಾಗ ಮುಚ್ಚಿದ್ದಾರೆ. ಇದ್ ನೋಡೋಕ್ಕಾಗಲ್ಲ. ಹೌದಾ, ಯಾರೋ ಇದಾರಂತೆ ಮನೆ. ಮತ್ತೆ ಅಜ್ಜಿ ಕನಕಾಭಿಷೇಕ ಎಲ್ಲ ಮಾಡಿರೋದು. ಇಲ್ಲಿ ಇದು ಪೂರ್ತಿ ಒಂದೇ ಮನೆ ಅಲ್ಲ, ಇಲ್ಲಿಂದ ಫುಲ್ ಇಲ್ಲಿವರೆಗೂ. ಎಲ್ಲಿ ಕಿಚ್ ಕಿಚ್ ಮಾಡ್ತಾ ಇದೆಯೋ ಅದು. ಹೋಯ್ತು. ಶನು ಗುಬ್ಬಿಮ್ಮ ನೋಡಿ ಎಲ್ಲೋ ಇದೆ ಅಲ್ಲಿ. ಹಳೆ ಮನೇಲಿ ಎಷ್ಟೊಂದು ಬುಕ್ಸ್ ಇದಾವೆ. ಇವರು ದೊಡ್ಡವರು, ಗೋಪಾಲರಾವ್ ಇವ್ರು ಫಸ್ಟಾ? ದೊಡ್ಡವರು ಅವರೇ. ಅವರು ಅಜ್ಜಿ ಅವ್ರ ಅಣ್ಣ, ಆಮೇಲೆ ಅಜ್ಜಿ ಅಪ್ಪ ಅಮ್ಮ. ಇವ್ರ ಅಪ್ಪ ಅಮ್ಮ ಇವರು ಹೇಳಿ. ಓಕೆ. ನಿಮ್ಮ ಅಮ್ಮಂಗೆ ನಿಮ್ಮ ಅಪ್ಪ. ಹೌದಾ? ನೀವು ಇಷ್ಟೊಂದು ಹೇಳೋದು ನನಗೆ ನಿಜ ಅರ್ಥ ಆಗ್ತಾ ಇಲ್ಲ. ಇಷ್ಟು ಹಳೆ ಕಾಲದ ಮನೆ ನೀವು ಎಲ್ಲಿ ನೋಡಿರಕ್ಕೆ ಸಾಧ್ಯನೇ ಇಲ್ಲ. ಅವಾಗಲೇ ಇವ್ರು ಯಾರೋ ಇಷ್ಟೊಂದು ಕ್ಯೂಟ್ ಆಗಿದ್ದಾರೆ ನೋಡಿ. ಈ ಮನೆಗೆ ಎಷ್ಟು ಬಾಗಿಲುಗಳಿದಾವೆ ಲೆಕ್ಕ ಹಾಕೋಣ. ಅವಾಗಿಂದ ಬಚ್ಚಲು ಮನೆ ಇದು. ಗೀಸರ್ ಬೇರೆ ಇದೆ. ಟೆಕ್ನಾಲಜಿ. ಇವಾಗ ಎಲ್ಲಿ ಸಿಗುತ್ತೆ ಈ ಥರ ತೊಟ್ಟಿಗಳು ನೋಡೋಕ್ಕೆ? ಅಪ್ಪ ಈ ತೊಟ್ಟಿ ನೋಡಿ, ಇವಾಗ ಎಲ್ಲಿ ಸಿಗುತ್ತೆ ಈ ಥರ ತೊಟ್ಟಿ ನೋಡೋಕ್ಕೆ? ಈ ತೊಟ್ಟಿ ಎಲ್ಲ ರಿನ್ಯೂವಲ್ ಮಾಡಿದ್ದಾರೆ. ಹಳೆ ತೊಟ್ಟಿ ಇತ್ತು. ಹೌದಾ? ಇದು ಕಾಲಿಟ್ಟು ಜಾಗ ಅಲ್ಲಿ ಹೋಗ್ತಾ ಇತ್ತು. ಇಲ್ಲಿಂದ ಬಂಡೆ ಇತ್ತು. ಬಂಡೆ ಹೋಗಿ ನೋಡಿದೆ.
ಅಂಡೆ ಒಲೆ ಇದೇನಾ ನೀವು ಹೇಳಿದ ಅಂಡೆ ಒಲೆ? ಇವಾಗ ಇದೆ ದೊಡ್ಡೋದಿತ್ತು, ಇನ್ನೂ ದೊಡ್ಡದಿತ್ತು ಅಂಡೆ ಒಲೆ. ಅದೇ ಗೀಸರ್ ಎಲ್ಲ ಹಾಕ್ಸೋರು ಇವಾಗ. ಅಂಡೆ ಒಲೆ ಅವ್ರು ತಗೊಂಡು ರೆಡಿ ಮಾಡ್ಸ್ಕೊಂಡ್ರು, ರೆಡಿ ಮಾಡ್ತಿದ್ರು. ಅದಾದ್ಮೇಲೆ ಹಂಗೆ ಇದೆ, ಅದೇ ನೋಡಕ್ ಹೋಗಿಲ್ಲ. ಅದು ಮೇಲ್ಗಡೆಗೆ ನಾವು ನೆಡ್ಕೊಂಡು ಕಳಿಸ್ಕೊಡು. ಅವಾಗಲೇ ಈ ಥರ ಟಾಯ್ಲೆಟ್ಸು. ಇದು ಕಾಳಿಂಗೂರು ಆಸ್ತಿ ಇದು. ಈ ಪೆಟ್ಟಿಗೆಗಳ ಕಾಳಿಂಗೂರು ಆಸ್ತಿ. ಇಷ್ಟು ಹಳೆ ಮನೆ ನಾವೆಲ್ಲಿ ನೋಡಕ್ ಸಾಧ್ಯನೇ ಇಲ್ಲ ಬಿಡಿ. ಇದು ಕಾಳಿಂಗೂರು ಆಸ್ತಿ ಇದೆ, ಟ್ರಂಕ್ಗಳು. ಹೌದಾ? ನೋಡೋಣ ಏನಿದೆ ಅಂತ. ಜಮಾನು ಅವೆಲ್ಲ ಕಾಳಿಂಗೂರು ಆಸ್ತಿ ಇದೆಲ್ಲ. ಎಲ್ಲರ ಪೆಟ್ಟಿಗೆಗಳು ಇದೆ ನೋಡಿ. ಈ ವೈರಿಂಗ್ ಎಲ್ಲ ಹೊಸದಾಗಿ ಮಾಡಿಸಿದ್ರಾ? ಈ ಮನೆಗೋಸ್ಕರ ಮಾಡ್ತಿತ್ತು ಅಷ್ಟೇ. ಇದು ಮೊದಲು ಲೈಟ್ ಆಗ್ತದೆ. ಅದರಲ್ಲೂ ಸುಡ್ತಿತ್ತು. 30 ವರ್ಷ ಆಯ್ತಲ್ಲ. ಇವಾಗ ನೀವೊಬ್ಬರೇ ಇಲ್ಲಿ ಮನೇಲಿ ಇರೋದು? ಕಾಳಿಂಗೂರು ಮನೆ. ಹೌದೌದು, ಬಟ್ಟೆ ಜೋಡಿಸ್ಕೊಳ್ಳೋ ಜಾಗ ಅವಾಗಿದ್ದಲ್ಲ. ಈ ಮನೇಲಿ ರೂಮ್ ಎಷ್ಟಿದಾವೆ? ರೂಮಾ? ಅದು 1 2 3 ರೂಮ್. ಅದು ಹಿಂದೆ 3 4 5. ಅವಾಗ್ಲೇ 5 ರೂಮು ಆಗಿನ ಕಾಲಕ್ಕೇನೆ. ಅವಾಗ ಜಾಸ್ತಿ ಇತ್ತು. ಇದ್ದಿಂದ ಮದುವೆ ಮಾತ್ರ ಅದೇನು ಫುಲ್ಲ ಮಿಗಿಲಿದ್ದಾರೆ, ಏನು ಮಾಡೋದು ತಿಳಿಯಿಲ್ಲ. ಇದ್ದಿನ ಮದುವೆ ಇದೆ ಅದು. ಇದೇ ಮದುವೆ ಇದು. ಸೇರಲ್ಲ. ಸಾರಿ ಅಪ್ಪ. ಸಿಮೆಂಟ್ ಹಾಕಬೇಕು. ಸಿಮೆಂಟ್ ಒನಕೆ ಇದು ಪೈಪ್ ಅದು. ಈ ಬುಟ್ಟಿ ನೋಡಿ. ಏನ್ರಿ ಬುಟ್ಟಿ ಇದು? ಬೆಕ್ಕದು. ಇದು ಬೆಣಸು ಕಲ್ಲು. ಏನ್ ಮಾಡೋದಿದ್ರಿ? ಅಡಿಗೆ ಮನೆ. ಎಷ್ಟು ಜನ ಊಟ ಮಾಡ್ತಿದ್ರಿ ಈ ಮನೆಯಲ್ಲಿ? ಮಾಡ್ತೀನಿ. ಎಲ್ಲಿ ಮಾಡಬೇಕು? ಏನ್ ಇಷ್ಟು ದೊಡ್ಡದಾ ಅಡ್ಗೆ ಮನೆ? ಇಷ್ಟು ದೊಡ್ಡದ ಅಡ್ಗೆ ಮನೆ? ಎಷ್ಟು ಜನ ಊಟ ಮಾಡ್ತಿದ್ರಿ ಒನ್ ಟೈಮ್ಗೆ? ಇಲ್ಲಿ ಬೆಣ್ಣೆ ಮಡಿಕೆನಾ? ಓಕೆ. ಅವಾಗಿನ ಕಾಲದ ದೇವ್ರ ಮನೆ. ಸಾಲಿಗ್ರಾಮ ಇಲ್ಲ ಅಲ್ಲ? ಸಾಲಿಗ್ರಾಮ ಇಲ್ಲ ಅಲ್ಲ? ಸಾಲಿಗ್ರಾಮ ಇದೆ ಇನ್ನ? ನೀವು ಮಾಡ್ತೀವಿ ಡೈಲಿ? ಬಾ, ಯಾವ ಥರ ಇದೆ ದೇವ್ರ ಮನೆ ಅವಾಗಿಂದ. ಮನೆ ರಾಗಿ ನೈವೇದ್ಯ. ಶಾನು ಆಗ್ಲೇ ಕೈ ಮುಕ್ಕೊಂಡು ನಿಂತ್ಕೊಬಿಟ್ಟಳು ನೋಡಿ. ಸಾಲಿಗ್ರಾಮ ಮಾಮಿ ಜೋತ ಮಾಡ್ಕಂದ. ಶಾನು ಎಲ್ಲಿ ಬಂದಿದ್ಯಾ ನೀನು ಗೊತ್ತಾ? ಗೊತ್ತಾ? ಮುತ್ತಜ್ಜಿ ಮನೆಗೆ ಬಂದಿದ್ಯಾ? ಮುತ್ತಜ್ಜಿದು ತವ್ರ ಮನೆಗೆ ಬಂದಿರೋದು ನೀನು. ನಮಸ್ಕಾರ ಮಾಡು ಮಾಮಿಗೆ. ಹೆಂಗಿದೆ ನೋಡಿ ಆಗಿನ ಕಾಲದ. ನಮ್ಮ ಅಜ್ಜಿ ಬೆಳೆದಿದ್ದ ಮನೆ ಇದು. ಇವಾಗ ಇವ್ರೊಬ್ಬರೇ ಇರೋದು ಮನೆಯಲ್ಲಿ. ಅಲ್ಲ ಮಾವ, ಅಜ್ಜಿ ಬೆಳೆದಿದ್ದ ಮನೆ ಇದು. ಇನ್ನೊಂದು ಸ್ವಲ್ಪ ಹಾಕೊಳ್ಳ ಇದಕ್ಕೆ. ಅದೆಲ್ಲರಿಗೂ ಬೇಕು. ಅಲ್ಲ, ಇದರಲ್ಲಿ ಬಿಸಿ ಮಾಡ್ಲಾ? ಇದ್ರಲ್ಲಿ ಹಾಕೊಳ್ಳ ಹೊಸ ಹಾಲು. ಸರಿ, ನಾನು ಮಾಡ್ಕೊಂಡು ಕುತ್ಕೊಳ್ಳಿ. ಶಾನ್ವಿಕಾ. ಇದು ಪೂರ್ತಿ ಹಾಲು ಹಾಕಿ ಬಿಸಿ ಮಾಡಿಟ್ಟು ಬಿಡ್ಲಾ? ಶಾನ್ವಿಕಾ ಐತ್ರಾಜ್. ಹೇಳಿ ತಾತನ ಹೆಸರು. ಶಾನ್ವಿಕಾ ಐತ್ರಾಜ್ ಅಂತ ಹೇಳು. ಆಕ್ಚುಲಿ ಇದು ಏನ್ ಗೊತ್ತಾ, ನನ್ನ ಮಾವ ಇದಾರಲ್ಲ. ಅಪ್ಪ ಹೇಳಿಪ್ಪ, ಇದು ನಿಮ್ಮಮ್ಮನ ತವ್ರ ಮನೆ. ಅಂದ್ರೆ ನಾನು ಲೆಕ್ಕನೇ ಇಲ್ಲ. ಇವಾಗ ಕಾಫಿ ಮಾಡಿ ಕುಡ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗೋದು.
ಅಡುಗೆ ಸೌದೆ ಒಲೆ ಇತ್ತು, ಇವಾಗ ಇಂಪ್ರೂವ್ ಆಗಿ. ನಮ್ಮತ್ತೆ ಅವ್ರಿಗೆ ಕುತ್ಕೊಂಡು ಪಾಪ ಅಡುಗೆ ಮಾಡಿ ಮಾಡಿ ಇಷ್ಟಿಷ್ಟು ದೊಡ್ಡ ಮೆಂಜಿಗೆಗಳು. ಯಾವಾಗ ಆಯ್ತಿದು ಅಂತ ಹೇಳಬೇಕು. ಅಕ್ಕಿನ ಒಂದ್ಸತಿ ಬಂದಿಲ್ಲ ಏನ್ ಗೊತ್ತಾ, ಒಂದು ಪ್ರೌಡ್ ಫೀಲಿಂಗ್ ನಲ್ಲಿ ಬರಬಾರ್ದು ಅಂತ ಅನ್ಕೊಂಡಿದ್ದೆ ನೆನ್ನೆಯಿಂದ. ಆದರೆ ಇಲ್ಲಿ ಬಂದ್ಮೇಲೆ ಅನ್ಸ್ತೈತೆ ಬಂದಿಲ್ಲ ಅಂದ್ರೆ ಮಿಸ್ ಮಾಡ್ಕೋತಿದ್ದೆ ಅಂತ. ಈ ಥರ ಎಲ್ಲ ಮೋಸ ಮಾಡ್ಬಾರ್ದು, ಹೇಳ್ತಾ ಇದ್ದೀನಿ ಇವಾಗಲೇ ನಾನು. ಬ್ಯಾಂಗ್ಳೂರು ಕಾಫಿ ಮಾಡೋಕ್ಕೂ ಇಲ್ಲಿ ಹಳ್ಳಿಗೆ ಬಂದು ಕಾಫಿ ಮಾಡೋಕ್ಕೂ ಲಾಡ್ ಆಫ್ ಡಿಫ್ರೆಂಟ್. ಕಾಫಿ ಕುಡಿದಿರೋ ನಿಮ್ಗೆ ಏನು ಬೇಕು? ತುಂಬ ಎಕ್ಸ್ಪೆನ್ಸಿವ್ ಎಷ್ಟು ಇದ್ದಾರೆ ಸಾಕು, ನಂಗೇನು ಬೇಡ. ಬೇಡವಾ? ಏಕೆ? ನಂಗೆ ಗೊತ್ತು ಗೊತ್ತು ನಂಗೆ ಗೊತ್ತು ಗೊತ್ತು. ಸಾಕಮ್ಮ, ಕೊಡು ಸಾಕು. ಬಿಡು ಬಿಡು ಬಿಡು, ಕೊಡೋರು ಫಸ್ಟ್ ಸಾಕು, ಟೈಮ್ ಆಯ್ತು. ಬೆಂಗಳೂರು ಹುಡುಗಿ ಓಕೆನಾ? ಹುಡುಗಿ ಓಕೆನಾ ಅಂತ ನೀಳು ತಾಗದ ಪಾತ್ರದ ಅವನಿಗೆ, ನೀಳು ತಾಗದ ಪಾತ್ರದ ಉಂಟಲ್ಲ. ನೀರು ಚಾಗಲ್ಲ ಈ ಕನ್ನಡ ಎಷ್ಟು ವರ್ಷದ ಹಳೆದಿದೆ? ಎಷ್ಟು ವರ್ಷದ ಕನ್ನಡ ಇದೆ ಹಳೆದು? ನಮ್ಮ ಮಾಮಂದು ತುಂಬಾ ಹಳೆದಲ್ಲ ಇದು. ನಮ್ಮ ಮಿಸ್ಸಸ್ ಶಾನ್ವಿಕುನ್ ಯಾರೋ ಎತ್ಕೊಂಡೋಗಿದ್ರು, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿ ಹುಡ್ಕೋದು ಇಷ್ಟು ದೊಡ್ಡ ಮನೆಯಲ್ಲಿ ನಾನು. ಏನಂದ್ರೆ ಇದು ತುಂಬ ಹಳೆ ಮನೆ. ಬಿಸಿಲಲ್ಲಿ ಬಂದು ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಮನೆ ಬಿಟ್ಟಿದ್ದು, ಇವಾಗ ಅರೌಂಡ್ 6 ಆಗಿದೆ ಟೈಮು. ಈ ಪ್ಲೇಸಲ್ಲಿ ಅಜ್ಜಿ ಕನಕಾಭಿಷೇಕ ಮಾಡಿರೋದು. ತುಂಬ ದೊಡ್ಡದು. ಅಜ್ಜಿ ಮನೇಲೇ ಇರ್ತೀಯಾ? ಬಾ ಹೋಗೋಣ, ಬಾ ಬಾ ನಡಿ ಬಾ. ಇದು ಇವರ ಅಪ್ಪನ ಅಕ್ಕ. ಹಳೆ ಫೋಟೋ ಫ್ರೇಮ್ 1900 ಅಪ್ಪ 77. ಮೇ 19th. ಹಳೆಯ ಆಲ್ಬಮ್ ಅಲ್ಲ ಇದು? ನಾನ್ ತರ ಕಾಣಿಸ್ತಾರೆ. ಇದು ಯಾರು? ಅಜ್ಜಿ ಕನಕಾಭಿಷೇಕದ ಆಲ್ಬಮ್. 100 years, 3 ವರ್ಷ. ಶೇಷೂರ್ ಫೇವ್ರೇಟ್ ದೊಡ್ಡಪ್ಪ ಈ ಅಜ್ಜಿ ಅಲ್ಲ? ನಮ್ಮಜ್ಜಿ ಇಲ್ಲ, ತೋರಿಸು. ನಾನು ನೋಡಿದ್ದೀನಿ ನಮ್ಮಜ್ಜಿ. ಇವರಮ್ಮ, ಯಾರಮ್ಮ? ಅವರಮ್ಮ ಅಜ್ಜಿ. ಇಲ್ಲಿ ತೋರಿಸಿ ಅವ್ರನ್ನ. ಇಲ್ಲಿದೆ ನೋಡಿ, ಇಲ್ಲಿ ತುಂಬಾ ಗ್ಯಾಪ್ ಮಾಡ್ತಾ ಕನಕಾಭಿಷೇಕದ್ದು ಆಲ್ಬಮ್. ಅಜ್ಜಿಗೆ 100 years ಕಂಪ್ಲೀಟ್ ಆಗಿದ್ದಕ್ಕೆ. ಇಲ್ಲಿದೆ ನೋಡಿ ನಾನು. ಈ ಪುಟ್ಟು ಬಂಟಿ ಅವರಲ್ಲಿ ನಾನು ನೋಡಿ ಇದೇ ಫೋಟೋ ಇರೋದು ನಮ್ಮ ಮನೇಲಿ. ನಾನು ನೋಡಿದೀನಿ. ನೋಡಿ ಚೈನ್ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ. ಅಜ್ಜಿ ನೋಡಿ ಇದು. ನೋಡಿದೀನಿ. ಪೋಸ್ಟ್ ಆಫೀಸ ಅವಾಗಲ್ಲ. ಹಾ, ಎಲ್ಲ ಮನೆ ಸೇಮ್ ಸೇಮ್. ಪಾಪ ಬನ್ನಿ, ಬನ್ನಿಪ್ಪ. ಅಲ್ಲಿ ಒಬ್ರು ಕುತ್ಕೊಳ್ಳಿ, ಇಲ್ಲೊಬ್ರು ಕುತ್ಕೊಳ್ಳಿ.
ನಾನು ಸೆಲ್ಫಿ ತೆಗಿತೀನಿ. ಹಾಂ ತೆಗೀರಿ. ಈಗ ಬಂತಾ ನೋಡಿರಿ. ನನಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯ್ತಪ್ಪ. ಹೋಗ್ತಾ ಈ ಥರ ಕಾಣಿಸ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಫ್ರೆಶ್ ಆಕ್ಸಿಜನ್ ಇದೆ ಮತ್ತು ಎಷ್ಟು ಫ್ರೆಶ್ ಏರ್ ಬರ್ತಾ ಇದೆ. ನಮ್ಗೆ ಬೆಂಗಳೂರಲ್ಲಿ ಎಲ್ಲ ಗಾಡಿಗಳದ್ದು ಕುಡಿದು ವಾಸನೆ ಮೂಗು ಹೋಗೇ ಬಿಟ್ಟಿದೆ ಅನಿಸ್ತಾ ಇದೆ. ಆ ಗಿಡ ಮರಗಳದ್ದು ಒಳ್ಳೆ ಘಮ ಸಿಗ್ತಾ ಇದೆ. ಅದಕ್ಕೆ ನಾವೆಲ್ಲ ವಿಂಡೋ ಎಲ್ಲ ಇಳಿಸಿ ಒಳ್ಳೆ ಗಾಳಿ ತೊಗೋತಾ ಇದ್ದೀವಪ್ಪ. ಇವರಿಲ್ಲಿ ಅವ್ರದ್ದು ಹಳೆ ಮೆಮೊರೀಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನಮಗೆ, ನಾವು ಕೇಳಿಸ್ಕೊತ ಕೂತ್ಕೊಂಡಿದ್ದೀವಿ. ಇಲ್ಲಿ ಬಂದು ಒಳ್ಳೆ ನೇಚರ್ ನೋಡ್ದಂಗೆ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ನೇಚರ್ ನೋಡಬೇಕಂದ್ರೆ ನಾವೆಲ್ಲ ಹಳ್ಳಿಗಳ ಕಡೆನೇ ಬರಬೇಕು. ಬೆಂಗಳೂರಲ್ಲೆಲ್ಲ ಬಿಲ್ಡಿಂಗ್ಸ್ ನೋಡಿ ಈ ಗಿಡ ಮರಗಳು ನೋಡ್ತಿರೋದು ಕಣ್ಣಿಗೇನೋ ಒಂದು ಒಳ್ಳೆ ತಂಪು ಥರ ಅನ್ನಿಸ್ತಾ ಇದೆ. ಶಾನಮ್ಮ ಶಾನಮ್ಮ ಏ ಶಾನಮ್ಮ ಕೂಚಿ ಮಾಡು, ಸಿಟ್ ಮಾಡು. ಶಾನು ಇಲ್ಲಿ ನೋಡು. ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ನಮಗೆ ಮ್ಯಾಗಿ ಕಾಣಿಸ್ಬಿಡ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋದು ಏ ಕಲ್ಲ ನೋಡಿಲಿ ಏನದು ತಗೊಂಡ್ರಿ ಶಾನು. ತಗೋ ಇದು ತಗೋ ಎತ್ಕೋ. ಎಲ್ಲ ತೆಗಿಬಾರ್ದು ಕಂದ. ನೋನು ಶಾನು ಅಮ್ಮ ಇದೆಲ್ಲ ಇಳಿಯುತ್ತೆ, ನನ್ನ ಮಗಳಿಗೆ ಊಟ ಇಳಿಯಲ್ಲ. ಶಾನು ಮನೆಗೆ ನಡಿಯೋ. ಈ ಸ್ಯಾಟರ್ಡೆ ಸಂಡೇ ಇಲ್ಲಿ ನೋಡಿ ಗಾಡಿಗಳು ಪಬ್ಬಿಂದ. ನಮ್ಮ ಕಾರ್ ನಿಲ್ಸಕ್ಕೆ ಜಾಗನೇ ಇಲ್ಲ. ಹೋಯ್ತಷ್ಟೇ ತಗೋ. ಅಷ್ಟೇ.